ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರು. ಆತ್ಮೀಯರೇ, ತುಟ್ಟಿ 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 ಈ ತುಟ್ಟಿ ಅನ್ನೋ ಶಬ್ದ ಕೇಳಿಸ, ಬೆಲೆ ಏರಿಕೆ ಅನ್ನೋ ಶಬ್ದ ಕೇಳಿಸ ಜನ ಎಲ್ಲ ಗಾಬರಿಗೊಳ್ತಾ ಇದ್ದಾರೆ. ಮತ್ತು ಇವತ್ತು ಹಾಲು ತುಟ್ಟಿ ಆಗೋದು ಏಪ್ರಿಲ್ 1ರಿಂದ, ಜೊತೆಗೆ ವಿದ್ಯುತ್ ತುಟ್ಟಿ 36 ಪೈಸೆ ಯೂನಿಟಿಗೆ. ಇನ್ನೂ ಈ ನೋಡಿ ಎಲ್ಲ ಅವ್ರು ಲಿಸ್ಟ್ ತೋರಿಸ್ತಾರೆ, ಒಂದು ಮತ್ತೆ ಇಳಿಸಿನಿ ಏರಿಸಿನಿ. ಒಟ್ಟು ಒಂದು ರೀತಿ ಏನಪ್ಪ ಅಂತಂದ್ರೆ ಗಾಬರಿಗೊಳ್ಳುವಂಥವು. ಮತ್ತು ತೆರಿಗೆ ಏರಿಸಿ ತಮ್ಮನ್ನು ಒಂದು ಕಡೆ ದಿಕ್ಕು ತೋರಿಸಿ ಇನ್ನೊಂದು ಕಡೆ ದಿಕ್ಕಿನಿಂದ ವಸೂಲಿ ಮಾಡುವಂಥ ಈ ದಂಧೆ ಶುರುವಾಗಿದೆ. ಈ ಜನಸಾಮಾನ್ಯ ಇವತ್ತು ರೋಷ ಹೋಗಿದೆ ಇದರ ಸಲುವಾಗಿ, ಬೆಲೆ ಏರಿಕೆಯಿಂದಾಗಿ. ಇವತ್ತು ನಮ್ಮ ಸಿದ್ದರಾಮಯ್ಯವ್ರು ಹೇಳ್ಬೋದು ಸಾಕಷ್ಟು ಇಲ್ಲ ಅಂತಲ್ಲ, ಕೇಂದ್ರ ಮಾಡಿದ್ರೆ ಅದಂತೇಳಿ. ಹೌದು, ಕೇಂದ್ರ ಮಾಡ್ಯದ, ಕೇಂದ್ರ ನೀವು ಟೇಕ್ ಮಾಡುವಂಥವ್ರು ನೀವೇನು ಇಳಿಸಿದ್ರಿ ಇಲ್ಲಿವರೆಗೆ? ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತಂದು ಹೇಳೋದನ್ನು ಬಿಟ್ಟರೆ ಉಳಿದೆಲ್ಲ ಏರಿಕೆ ಆಗಿದೆ, ನಿರಂತರವಾಗಿ ಏರ್ತಾನೆ ಇದೆ. ತೆರಿಗೆ ಭಾರವನ್ನು ಇಳಿಸಬೇಕಾಗಿತ್ತು. ಹೌದು, ಮೋದಿಯವರು ಏರಿಸಿದ್ದಾರೆ, ಕೇಂದ್ರ ಸರ್ಕಾರಕ್ಕೆ ಹೊಣೆ ಅನ್ನೋ ಎಲ್ಲ ವಿಷಯದಲ್ಲಿ ಅವ್ರಿಗೆ ನಾವು ಹೊರೆ ಆಗಲಿಕ್ಕೆ ಆಗೋದಿಲ್ಲ. ನೀವಾದರೂ ಅದನ್ನು ಇಳಿಸ್ಬೇಕಾಗಿತ್ತಲ್ಲ, ಒಂದು ಇದ್ದಂಥ ಒಂದು ಬೆಲೆಯನ್ನು ಅದೇ ರೀತಿಯಾಗಿ ಮುಂದುವರಿಸಿ ಹೋಗ್ಬೋದಾಗಿತ್ತಲ್ಲ. ಯಾಕೆ ಆಗ್ತಾಯಿಲ್ಲ? ಯಾಕಂದ್ರೆ ಇಂಧನದಲ್ಲಿ ಪೆಟ್ರೋಲ್ ಹೌದು ಸೆಂಟ್ರಲ್ ಗೌರ್ಮೆಂಟ್, ಅದ್ರ ಜೊತೆಗೆ ನೀವು ಸೆಸ್ಸು ಮತ್ತೇನು ಹಾಕಿ ತುಟ್ಟಿ ಮಾಡ್ತಾಯಿದೆ, ನಿಮ್ಮದು ಇರ್ತದೆ ಅದರಲ್ಲ ವ್ಯಾಟ್ ಟ್ಯಾಕ್ಸ. ಅದೇ ಕಾಲಕ್ಕೆ ರಸ್ತೆ ತೆರಿಗೆ ಹೆಚ್ಚು ಮಾಡಿದ್ರಿ. ಮತ್ತು ಮನಸ್ಸಿಗೆ ಬೇಸರ ಆದಾಗೋ, ಮನಸ್ಸು ಖುಷಿ ಆದಾಗೋ ಕುಡುಕರಿಗೆ ಅದ್ರ ಬೆಲೆ ಹೆಚ್ಚು ಮಾಡಿದ್ರಿ, ಸಾಕಷ್ಟು ಹೆಚ್ಚು ಮಾಡಿ ಮಾತ್ರ ಶಾಕ್ ಕೊಟ್ರಿ. ಹೀಗೆ ಒಂದು ಎರಡು ನೋಂದಣಿಯಲ್ಲೇ, ಮುದ್ರಾಂಕದಲ್ಲೇ ಈಗ ಹಾಲು ತುಟ್ಟಿ ಮಾಡಿದ್ರಿ, ಮತ್ತು ವಿದ್ಯುತ್ ತುಟ್ಟಿ ಮಾಡಿದ್ರಿ. ಮುಂದಿನ ಇದ್ದಾಗ ಜನಸಾಮಾನ್ಯರು ಬದುಕುವುದು ಹೆಂಗೆ ರೀ? ಎಷ್ಟು ಕಷ್ಟದ. ಒಂದಿಷ್ಟ ಸರ್ಕಾರಿ ನೌಕರದಾರರು ಇರ್ಬೋದು, ಪಾಪ ಅವರು ಮಧ್ಯಮ ವರ್ಗದವ್ರು ಏನೋ ಒಂದಿಷ್ಟು ದುಡ್ಡು ಉಳಿಸ್ಬೇಕು ಮಾಡಬೇಕಂತ ಮಾಡ್ತಾ ಇರ್ತಾರೆ, ಅವ್ರಿಗೆ ಹೊಡೆದು ಬೀಳ್ತಾ ಇಲ್ಲ. ಏನು ದುಡ್ಡು ತಿನ್ನೋರು ಇಂಥ ಪ್ರಶ್ನೆ ಇಲ್ಲ, ಅದ್ರ ಪರಿಸ್ಥಿತಿ ನೌಕರನೂ ಇಲ್ಲ. ಎಲ್ಲ ಕಡೆ ಮನುಷ್ಯನಿಗೆ ಆದಾಯ ಬರ್ತಿದ್ರೆ ಏನು ಅನಿಸೋದಿಲ್ಲ, ಹೋಗಲ್ ಬಿಡಪ್ಪ ಏನು ಕೊಟ್ಟರೆ ಆಯ್ತು ಬಿಡು ಅಂತ ಅನ್ನೋಂಥ ಮನಸ್ಥಿತಿ ಬರ್ತದೆ. ಈಗ ಆದಾಯ ಬರೋದಿಲ್ಲಲ್ಲ, ಉದ್ಯೋಗಗಳೇ ಇಲ್ಲ. ಕೇಳಿದ ತಕ್ಷಣ ಉದ್ಯೋಗ ಇದಾವಲ್ಲ ರೀ, ಮಾಡಬೇಕು ಅಂತ ಹೇಳ್ತೀರ ಅಷ್ಟ. ಈಗ ಅಲ್ಲಿ ಪಕೋಡ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಎಲ್ಲರೂ ಪಕೋಡ ಅಂಗಡಿ ಇಟ್ಟರೆ ತಿನ್ನೋರು ಯಾರು, ಕೊಳ್ಳೋರು ಯಾರು? ಅಂದ್ರೆ ಉದ್ಯೋಗಗಳ ಸೃಷ್ಟಿ ಇಲ್ಲ ಇಲ್ಲಿ. ಅಗ್ರಿಕಲ್ಚರ್ ಅಂತ ಏನು ಮಾರ್ಕೆಟ್ನಿಗೆ ಕೊಟ್ಟಿಲ್ಲ ಅವ್ರಿಗೆ. ಮಾರ್ಕೆಟ್ ಇಲ್ಲ ಅಂದ್ರೆ ಅವ್ರು ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಖರ್ಚು ಮಾಡೋ ಶಕ್ತಿ ಅವ್ರಿಗೆ ಬಂದಿಲ್ಲ. ಅವ್ರ ಹತ್ತಿರ ದುಡ್ಡು ಹೋಗೋದಿಲ್ಲ, ಅದಾಗಿ ದುಡ್ಡು ಎಲ್ಲಿಂದ ಖರ್ಚು ಮಾಡ್ತಾರೆ. ಅನೇಕ ಸಲ ಒಂದು ಉದಾಹರಣೆ ಕೊಡ್ತಿರ್ತೀನಿ. ನನ್ನನ್ನೆಲ್ಲ ನಲ್ಲಕ್ಕಿ ಬೋನ ಉಣೋರಲ್ಲ, ಒಲ್ಲಿಯೇ ಓಡೋರಲ್ಲ, ಯಾಕೋಲ್ಲ ಇಲ್ಲದಕ್ಕೆ ವಲ್ಲ ಅಂತ. ಎಲ್ಲರಿಗೂ ಒಳ್ಳೆಯ ಬದುಕನ್ನು ಮಾಡಬೇಕು, ಒಳ್ಳೆಯ ಬದುಕು ಸವಿಸ್ಬೇಕು. ನಾವು ಜೂಮಾಗಿ ಅಡ್ಡಾಡಬೇಕು. ನಮ್ಮ ಮಕ್ಕಳು ಒಳ್ಳೆಯ ಎಜುಕೇಷನ್ ಪಡಿಬೇಕು. ದೊಡ್ಡ ದೊಡ್ಡ ಸ್ಕೂಲುಗಳಲ್ಲೇ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ನಮ್ಮ ಮಕ್ಕಳು ಕಲಿಬೇಕು, ಯಾರಿಗೆ ಆಸೆ ಇಲ್ಲ. ಯಾಕಪ್ಪ ಅಂದರೆ ಎಲ್ಲರೂ ಹುಟ್ಟಿದ ಮನುಷ್ಯನಿಗೆ ಪ್ರತಿಯೊಂದು ಆಸೆನ. ಆ ಆಸೆಗಳನ್ನು ಪೂರೈಸಬೇಕಾಗಿತ್ತಪ್ಪ ಅಂತಂದ್ರೆ ಇವತ್ತು ನಮ್ಮಲ್ಲಿ ಉತ್ಪಾದನೆ ಅಂದ್ರೆ ನಮ್ಮ ದುಡ್ಡು ಹುಟ್ಟುವಂಥ ಉದ್ಯೋಗಗಳು ಎಲ್ಲಿದ್ದಾವೆ? ಉದ್ಯೋಗ ಅಂದ ತಕ್ಷಣ ನಾವೆಲ್ಲ ಏನು ತಿಳ್ಕೊಂಡ್ಬಿಡ್ತೀವಪ್ಪ ಅಂತಂದರೆ, ಇಲ್ಲ ಗೌರ್ಮೆಂಟ್ ಸರ್ವೆಂಟ್ ಆಗೋದು, ಮಾಡ್ತೇನಾಗೋದು. ಎಷ್ಟು ಮಂದಿ ಸರ್ವಿಸ್ಗಳು ಅವರಿದ್ದಾರೆ ಅವರು? ಯಾಕಂದ್ರೆ ಈಗಾಗಲೇ ಗೌರ್ಮೆಂಟ್ ಸರ್ವೆಂಟ್ ಆಗುವಂಥ ಪ್ರಮಾಣ ಕಡಿಮೆ ಆಗ್ತಾಯಿದ್ದಾವೆ. ಉದ್ಯೋಗಗಳು ಸಿಗ್ತಾಯಿಲ್ಲ. ಇವನ್ ನೀವು ಹಿಂದೆ IAS IPS ಕರಿತಿರುವಾಗ UPSC ಎಕ್ಸಾಮ್ ಕರಿಬೋದು, ಎಷ್ಟು ಪೋಸ್ಟನ್ನು ಕರಿತಾಯಿದ್ರು. ಇವತ್ತು ಆ ಪ್ರಮಾಣದಲ್ಲಿ ಕರಿತಾ ಇಲ್ಲ. ಬ್ಯಾಂಕಿಂಗ್ ಸೆಕ್ಟರ್ದಲ್ಲೂ ಅದೇ ಪರಿಸ್ಥಿತಿ ಆಗ್ಯದ. ಯಾವ ಸೆಕ್ಟರ್ ಹೋಗ್ತಾರೋ ಅವ್ರಿ, ಎಲ್ಲ ಕಡೆಯೂ ಕಡಿಮೆ ಆಗ್ತದೆ. ಇವತ್ತು ವಿಜ್ಞಾನ ಹೆಚ್ಚದಂಗೆ, ಕಂಪ್ಯೂಟರ್ ಹೆಚ್ಚದಂಗೆ ಈ ನೌಕರಿ ಸಿಗುವಂಥ ಸಂದರ್ಭಗಳು ಕಡಿಮೆ ಆಗ್ತಾ ಇದ್ದಾವೆ. ಇನ್ನು ಟೀಚರ್ ಪೋಸ್ಟ್ ಎಲ್ಲರೂ BEd DEd ಮತ್ತೇನೋ MEd ಮಾಡ್ತಾರೆ ಪಾಪ ವಿದ್ಯಾರ್ಥಿಗಳು. ಎಲ್ಲರಿಗೂ ಎಲ್ಲಿ ಸಿಗ್ತಾಯಿದೆ ಉದ್ಯೋಗ? ಇವತ್ತು ಪ್ರೈವೇಟೈಸೇಷನ್ ಮಾಡಿದ್ರಿಂದಾಗಿ ಗೌರ್ಮೆಂಟ್ಗಳೆಲ್ಲ ಸಾಲಗಳು ಕಡಿಮೆ ಮಾಡ್ತಾ ಹೊರಟಿದ್ರಿಂದಾಗಿ ಅಲ್ಲಿ ಉದ್ಯೋಗಗಳಿಲ್ಲದಂಥ ಪರಿಸ್ಥಿತಿ ಬಂದುಬಿಟ್ಟದ. ಹೀಗಾಗಿ ಉದ್ಯೋಗ ಇಲ್ಲಂದ್ರೆ ಉತ್ಪಾದನೆ ಇಲ್ಲ, ಗಂಟಿಲ್ಲ ಅಂದರೆ ಬದುಕೋದು ಹೆಂಗೆ, ಖರ್ಚು ಹೆಂಗೆ ಮಾಡೋದು ಅನ್ನೋ ದೃಷ್ಟಿಯಲ್ಲ. ಉದ್ಯೋಗಗಳು ಇಲ್ಲಂದಾಗ ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಯಾಕಪ್ಪ ಅಂತಂದ್ರೆ ಉದ್ಯೋಗ ಇತ್ತಂದ್ರೆ ಕೊಳ್ಳೋ ಶಕ್ತಿ ಇರ್ತದೆ. ಕೊಳ್ಳೋ ಶಕ್ತಿ ಇದ್ದಾಗ ಸ್ವಲ್ಪ ನೀವು ತೆರಿಗೆಯನ್ನು ಹೆಚ್ಚು ಮಾಡಿದ್ರೆ ಏನು ಅನಿಸೋದಿಲ್ಲ. ಆದ್ರೆ ಇವತ್ತು ಕೊಳ್ಳೋ ಶಕ್ತಿನ ಕಡಿಮೆ ಆಗಿದೆ. ಈವನ್ ಮಿಡ್ಲ್ ಕ್ಲಾಸ್ ನಾವೇನು ಸರ್ಕಾರಿ ನೌಕರು ಇರ್ತಾರಲ್ಲ ಅವರಾದ್ರೂ ಸಹಿತ ಒದ್ದಾಡ್ತಾ ಇರ್ತಾರೆ, ಹೇಗಪ್ಪ ಬದುಕೋದು ಈ ವ್ಯವಸ್ಥೆಯಲ್ಲೇ. ಈ ರೀತಿ ರೇಟ್ ಇರ್ತಾ ಹೋದ್ರೆ ಪೆಟ್ರೋಲ್ ದರ, ಡೀಸೆಲ್ ದರ ಎಲ್ಲೂ ಕೂಡ ಸೆಂಟ್ರಲ್ ಮತ್ತು ಸ್ಟೇಟ್ಗಳು ಕೂಡ ಏರಿಸ್ತಾ ಇದ್ದಾರೆ. ಹಾಲಿನ ದರ ಏರಿಸ್ತಾ ಇದ್ದಾರೆ, ವಿದ್ಯುತ್ ದರ ಏರಿಸ್ತಾ ಇದ್ದಾರೆ. ಬದುಕೋದು ಹೆಂಗೆ ಅಂತ ಇರ್ಬೋದು. ಕರ್ನಾಟಕದಲ್ಲಿ ಏನೋ ಒಂದಿಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಬಟ್ ಇನ್ನೊಂದು ರೂಪದಿಂದ ಆ ದುಡ್ಡನ್ನು ಬೇರೆ ಬೇರೆ ರೂಪದಲ್ಲೇ ಕಸಿದುಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಅಂತ ನೋವು ಅನ್ನಿಸ್ತದೆ.
ಇಲ್ಲಿವರೆಗೆ ತೆರಿಗೆ ಭಾರ ಇಳಿಸೇ ಇಲ್ಲ ನಮ್ಮ ರಾಜ್ಯ ಸರ್ಕಾರ ಯಾವುದನ್ನಾದರೂ. ಇದ್ದದನ್ನು ಹೆಚ್ಚು ಮಾಡ್ತಾರೆ ಅನ್ನೋದನ್ನು ಕಡಿಮೆ ಮಾಡಿಲ್ಲ. ಅದಕ್ಕೆ ಕಾರಣ ಹೇಳುವಂಥದ್ದು ಏನಪ್ಪ ಅಂದ್ರೆ ಹೇಳಿದ್ದಿಲ್ಲ ನಿಮಗೆ ಈಗಾಗಲೇ 5 ಗ್ಯಾರಂಟಿಗಳು ನಾವು ಕೊಟ್ಟಿದ್ದೀವಿ ಅನ್ನುವಂಥ ವಾದ. ಈ ವಾದ ಏನೂ ಇರಲಿ, ನಾವಿಲ್ಲಿ ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ ಈ ಇದ್ದ ಬೆಲೆಗಳನ್ನು ಮೇಂಟೈನ್ ಯಾಕೆ ಮಾಡಲಿಕ್ಕೆ ಆಗ್ತಾಯಿಲ್ಲ ಅನ್ನುವಂಥ ಒಂದು ಪ್ರಶ್ನೆ. ಯಾಕಪ್ಪ ಅಂತಂದ್ರೆ ಈಗ ಸಾಕಷ್ಟು ಹೆಚ್ಚಾಗಿದೆ ಈಗಾಗಲೇ ಟ್ಯಾಕ್ಸ್ ಅನ್ನುವಂಥದ್ದು. ಟ್ಯಾಕ್ಸ್ ಬರೆಯಿಂದ ಸೋತು ಹೋಗಿದ್ದಾರೆ. ಈಗಷ್ಟು ಅದು ಇನ್ನು ಮುಂದಿನ ವರ್ಷದಿಂದ ಸೆಂಟ್ರಲ್ ಗೌರ್ಮೆಂಟ್ ಇದ್ದಿದ್ದು ಇನ್ಕಮ್ ಟ್ಯಾಕ್ಸ್ ಒಂದು ರೆಸಲ್ಯೂಷನ್ ತೋರಿಸೋದು. ಏನಪ್ಪ ಇಲ್ಲ ಇದೊಂದಿಷ್ಟು ನಿಮಗೆ 12 ಲಕ್ಷದವರೆಗೆ ನಿಮ್ಗೆ ನಾವು ಏನಪ್ಪ ಅಂದ್ರೆ ಟ್ಯಾಕ್ಸ್ ತೊಗೊಳ್ಳೋದಿಲ್ಲ ಅನ್ನುವಂಥ ಒಂದೇನು ಸಮಾಧಾನ ಮಾಡಿದ. ಬಟ್ ಇದು ಒಂದರಿಂದ ಎಲ್ಲನೂ ಆಗೋದಿಲ್ಲ. GST ಹೆಚ್ಚದ, ಮತ್ತೊಂದು ಹೆಚ್ಚದ, ಎಲ್ಲನೂ ಪೆಟ್ರೋಲ್ ಬೀಳ್ತದೆ. ಆದರೂ ಅವರಿಗೆ ಅಷ್ಟು ಹೊಡೆದು ಬೀಳಲಿಕ್ಕಿಲ್ಲ. ಬಟ್ ಹೊಡೆದು ಬಿಡೋದು ನಿಶ್ಚಿತನ. ಇವರೆಲ್ಲರಿಗೂ ಹೆಚ್ಚು ಹೊಡೆದು ಬೀಳೋದು ಯಾರಿಗಪ್ಪ ಅಂದರೆ ಅವತ್ತು ಉದ್ಯೋಗಕ್ಕೆ ದುಡಿತಾ ಇದ್ರು ಏನು ಅಡ್ಡಿ ಇಲ್ಲ. ಉದ್ಯೋಗ ಇಲ್ಲದ ದಿನಗಳನ್ನು ದುಡುವಂಥ ಪ್ರಸಂಗ ಇವತ್ತು ನಮ್ಮಲ್ಲಿದೆ. ಅಂಥ ಬಡವರಿಗೆ ಅಂದಾಜು ಒಂದು 80-85-90% ಜನರಿಗೆ ತೊಂದರೆ ನೀಡುವಂಥ ಬೆಲೆ ಏರಿಕೆ ಅಂತ. ಈ ಬೆಲೆ ಏರಿಕೆಯಿಂದ ಯಾರಿಗೆ ಹೊಡೆದು ಬೀಳ್ತದಂದ್ರೆ ನಿರುದ್ಯೋಗಿಗಳಿಗೆ, ಕೆಲಸ ಇಲ್ಲದಂಥವ್ರಿಗೆ, ಬಡವರಿಗೆ, ಒಂದೊಂದು ದುಡಿದು ತಿನ್ನುವಂಥವ್ರಿಗೆ, ಇವರಿಗೆಲ್ಲನೂ ಈ ಟ್ಯಾಕ್ಸ್ ಭಾಳ ಭಾಳ ಹೆಚ್ಚಿನ ಹೊರೆ ಆಗೋದ್ರಿಂದಾಗೆ ಅವರೆಲ್ಲ ಸೋತು ಸುಣ್ಣಾಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಈ ಒಂದು ಬೆಲೆ ಏರಿಕೆ ಬಿಸಿ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲರಿಗೂ ಹತ್ತಲಿಕ್ಕತ್ತದ. ಆಲ್ ಓವರ್ ಇಂಡಿಯಾದಲ್ಲೇ ಅದು ಆಮದು ಬೇರೆ. ಆದರೂ ರಾಜ್ಯದಲ್ಲಿ ಇದು ಹೆಚ್ಚು ಇದು ಮೋಸ್ಟ್ಲಿ 2-3 ದಿವಸ ಮತ್ತು ವಿರೋಧ ಪಕ್ಷ ವಿರೋಧ ಮಾಡ್ತಾರೆ, ಕೂಗಾಡ್ತಾರೆ, ಇದು ಇಳಿಸ್ರಂತ ಹೇಳ್ತಾರೆ, ಮತ್ತೇನು ಮಾಡ್ತಾರೆ. 1% ಎಲ್ಲೋ ಜಗ್ಗಿದಂಗೆ ಮಾಡಿ 1% ಹೆಚ್ಚು ಮಾಡಿದಂಗೆ ಮಾಡಿ ಏನೋ ಗದ್ದಲ ಮಾಡಿ ಇವರು ಸಹಿತ ಸಿದ್ದರಾಮಯ್ಯನವರು ಚಾಲಕಸ್ತಂತ ದಾಟಿಸ್ಕೊಂಡು ಹೋಗ್ತಾರೆ. ಆಮದು ಬೇರೆ. ಯಾಕಂದರೆ ಇಲ್ಲಿ ನಮ್ಮಲ್ಲಿ ಏನಾಗಿದೆಪ್ಪ ಸ್ಟ್ರೈಕ್ ಅಂದರೆ ಆವತ್ತಿನ ದಿನಕ್ಕೆ ಅಷ್ಟೇ ದಿನನಿತ್ಯ ಸ್ಟ್ರೈಕ್ ಮಾಡೋ ಸ್ಥಿತಿ ಒಳಗೆ ಜನನೂ ಇಲ್ಲ. ಯಾಕಂದ್ರೆ ಅವತ್ತು ದುಡಿದೇ ಇದ್ದರೆ ಅವರು ಉಪಜೀವನ ಸಾಗೋದು ಕಷ್ಟ ಅದ. ಅದಕ್ಕಾಗಿ ಕೆಲವೊಂದು ಸಂಘಟನೆಗಳು ನಮ್ಮಲ್ಲಿ ಇಟ್ಕೊಂಡಿದ್ದಾವೆ ಒಂದು ಹೋರಾಟ ಮಾಡೋದಕ್ಕಾಗಿ ಅಂತೇಳಿ. ಅವ್ರಿಗೂ ಸಹಿತ ಇವತ್ತು ಆ ಸಂಘಟನಾಕಾರರ ಭಾಳಷ್ಟು ಅಬ್ಸರ್ವೇಷನ್ ಮಾಡಿದಾಗ ಅವರಲ್ಲೂ ಬದುಕಿನ ಭಯ ಅದ. ಯಾಕಂದರೆ ಯಾರೊಂದು ಏನು ಆವತ್ತು ಬಂದು ಕರೆ ಮಾಡಿರ್ತಾರಲ್ಲ ಆವತ್ತಿನ ದಿನದ ಎಲ್ಲ ಅಲ್ಲಿ ಬಂದಂಥ ಜನರ ಒಂದಿಷ್ಟು ಖರ್ಚು ನೀವು ನೋಡುವಂಥದ್ದು, ಊಟ ಕೊಡುವಂಥದ್ದು ಕೆಲಸ ಮಾಡಬೇಕಾಗ್ತದೆ. ಹೀಗಾಗಿ ಯಾವ ಸಂಘಟನೆಗಳಾದ್ರೂ ಸಹಿತ ಮುಂದೆ ಬರ್ತಾ ಇಲ್ಲ. ಇವು NGO ಅವೆಲ್ಲ ನೋಡ್ತಾ ಇದ್ವಿ. ಅವುಗಳ ಸರ್ಕಾರದ ಲಾಭ ಎಷ್ಟು ಬರ್ತದೆ, ನಮಗೆ ಎಷ್ಟು ಉಳಿದಿದೆ ನೋಡ್ಕೊಂಡು ವ್ಯವಹಾರ ಮಾಡ್ತಾ ಇರ್ತಾರೆ. ಆದರೆ ಇಡೀ ಒಂದು ವ್ಯವಸ್ಥೆಯನ್ನು ಬದಲಾಯಿಸುವ ಸಲುವಾಗಿ ಪ್ರಾಮಾಣಿಕವಾದ ಆಂದೋಲನಗಳು ಇತ್ತೀಚೆಗೆ ಕಡಿಮೆ ಆಗ್ತಾ ಇದ್ದಾವೆ. ಹೀಗಾಗಿ ಅವರು ಆಂದೋಲನಕಾರರು ಇವತ್ತೇನಪ್ಪ ಸೋತು ಹೋಗಿದ್ದಾರೆ. ಏನು ಆಂದೋಲನ ಮಾಡಿದ್ರಿ ಸರ್ಕಾರ ಕಿವಿಗೆ ಹಾಕೊಳ್ಳೋದಿಲ್ಲ ಅಂತೇಳಿ. ಅದು ದೊಡ್ಡ ಉದಾಹರಣೆ ಕಿಸಾನ್ ಒಂದು ಮೂಮೆಂಟ್ ಒಂದು ವರ್ಷದಂಥದ್ದು. ಅದನ್ನು ಕೆಲವೊಬ್ಬರು ಅದನ್ನು ಒಪ್ಪುವುದೂ ಇಲ್ಲ. ಶ್ರೀಮಂತ ರೈತರು ಮಾಡಿದ್ರಲ್ರಿ ಅದಂತ ಕೆಲವೊಬ್ಬರು ವಾದ ಮಾಡ್ತಾರೆ. ಮಾಡಲಿ, ವಾದ ಮಾಡಿದ್ರೆ ಏನು ತಪ್ಪಿಲ್ಲ ಅವ್ರ ಅಭಿಪ್ರಾಯ. ಆದರೆ ಅಲ್ಲಿ 700ಕ್ಕೂ ಅಧಿಕ ರೈತರು ಸತ್ತಿದ್ದೇನು ಸುಳ್ಳಲ್ಲ. ಮತ್ತು ಅವು ಬೇಡಿಕೆ ಅವ್ರು ಇಟ್ಟಿದ್ದು ಜೆನ್ಯೂನೇನ ಅವ್ರನ್ನ ಕೇಳಿದ್ರಪ್ಪ ನಿಮಗೆ ಕೇಳೋದಕ್ಕೆ ಕೇಳಿದಿಷ್ಟ ನಮ್ಮ ಮಾರ್ಕೆಟ್ ವ್ಯಾಲ್ಯೂ ಕೊಡೋ ಸಿಗುವಂಗೆ MSP ಮಾಡಿರಿ ಅಂತ. ಯಾಕೆ MSP ಮಾಡ್ತಾ ಇಲ್ಲ ಕಾನೂನಾಗಿ ಅನ್ನೋದು ದೊಡ್ಡ ಪ್ರಶ್ನೆ. ಅದಕ್ಕಾಗಿನ ಅಲ್ಲೇ ಹಂಗಾದರೆ ಇಲ್ಲ ನಮ್ಮ ಸಿದ್ದರಾಮಯ್ಯನವರು ಇಲ್ಲೆಲ್ಲರೂ ನಾವು ಕೊಡ್ತೀವಿ, ಗ್ಯಾರಂಟಿ ಕೊಡ್ತೀವಿ, ಬೆಲೆ ಏರಿಕೆ ಕಂಟ್ರೋಲ್ ಮಾಡ್ತೀವಿ, ಒಳ್ಳೆ ಆಡಳಿತ ಕೊಡ್ತೀವಿ, ಹಾಗೆ ಮಾಡಿ ಬಂದರು. ಆದರೆ ಬೆಲೆ ಏರಿಕೆ ಇವರಿಂದ ಕಂಟ್ರೋಲ್ ಆಗ್ತಾಯಿಲ್ಲ. ಜೊತೆಗೆ ಒಂದೊಂದಾಗಿ ಏರ್ತಾ ಇದೆ. ಹಾಲು ತುಟ್ಟಿ ಆಯ್ತು, ನೋವಿನ ಕ್ರಮಾಂಕ ಆಯ್ತು, ಮತ್ತೇನಾಯ್ತು, ಇವೆಲ್ಲ ತುಟ್ಟಿ ಆಗ್ತಾ ಇದ್ದಾವೆ. ಕೊಳ್ಳುವ ಶಕ್ತಿ ಇಲ್ಲ, ಅದು ತುಟ್ಟಿ ಆಗೋದನ್ನು ನಿಲ್ತಾ ಇಲ್ಲ. ಇದಕ್ಕೆ ಕಡಿವಾಣ ಯಾವಾಗ ಬೀಳುವಂಥದ್ದು ಅಂತೇಳಿ ಇದಕ್ಕಿರೋದು ಒಂದೇ ಕಡಿವಾಣ ಏನಪ್ಪ ಅಂದ್ರೆ ಉದ್ಯೋಗ ಸೃಷ್ಟಿ ಮಾಡಿ ಅವ್ರಿಗೆ ಉದ್ಯೋಗ ಕೊಟ್ಟಿರೋ ಜನಕ್ಕೆ ಆಟೋಮೆಟಿಕ್ಕಾಗಿ ಅವ್ರೊಂದು ಪೇಮೆಂಟ್ ಬೇಯಿದೆ ಅವ್ರು ಕೊಡೋ ಶಕ್ತಿ ಹೆಚ್ಚಾಗ್ತದೆ. ಅದು ಆ ಕೆಲಸ ಇಲ್ಲಿ ಆಗ್ತಾಯಿಲ್ಲ. ಯಾಕಂದ್ರೆ PSUಗಳಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ನಮ್ಮ ಕಾಲ ಮೇಲೆ ತಾವಲ್ಲಿ ತೊಗೊಂಡಿಷ್ಟು ಉದ್ಯೋಗ ಕೊಡ್ತಾವಪ್ಪ ಅನ್ನೋ ಸ್ಥಿತಿಯೊಳಗೆ ಯಾರೂ ಇಲ್ಲ. ಕಂಪ್ನಿಗಳ ಸ್ಥಿತಿ ಎಲ್ಲನೂ ಸುಮ್ಮನಾಗ್ತಾ ಇದ್ದಾರೆ. ಇತ್ತೀಚಿನ ದಿನದಲ್ಲಿ ಒಂದು ವರದಿ ಪ್ರಕಾರ 2-2.5 ಲಕ್ಷ ಕಂಪ್ನಿಗಳು ದಿವಾಳಿ ಬಂದೇ ಹೋಗಿದ್ದಾವೆ ಅನ್ನುವಂಥ ಮಾತು. ಅಂದರೆ ಎಲ್ಲನೂ ಕಂಪ್ನಿಗಳು ಮಾಡ್ತಾವೆ, ಎಲ್ಲ ಹೊತ್ಕೊಂಡು ಹೋಗ್ತಾವೆ ಅಂತ ಅನ್ನೋದಿಲ್ಲ. ಕಂಪ್ನಿಗಳು ತಮಗೆ ಲಾಭ ಮಾಡ್ಕೊಂಡು ಬಂದಿರ್ತಾರೆ. ಕೆಲವೊಮ್ಮೆ ಲಾಭ ಆಗ್ತದಿಲ್ಲ, ಲಾಭ ಆಗುವ ಕಾಲ ಏನಾದರೂ ಸುಮ್ಮನೆ ಮಾರಿ ಹೋಗಿಬಿಡ್ತಾರೆ. ಅದನ್ನು ಯಾಕಪ್ಪ ಅಂದ್ರೆ ಅದ್ರಾಗ ಸರ್ಕಾರಕ್ಕೆ ಒಂದಿಷ್ಟು ತಮಗೊಂದಿಷ್ಟು ಮಾಡ್ಕೊಂಡು ಹೋಗಿಬಿಡ್ತಾರೆ. ಯಾಕಂದ್ರೆ ರಿಟರ್ನ್ ಅಪ್ ಆಗಿದ್ದೇ ಹಿಂಗೆ. ಇವತ್ತು ನಾವು 20 ಲಕ್ಷ ಕೊಟ್ಟಿದ್ದೆವು, 15 ಲಕ್ಷ ಕೊಟ್ಟಿದ್ದೆವು, 26 ಲಕ್ಷ ಕೊಟ್ಟಿದ್ದೆವು. ಇವೆಲ್ಲ ಲಕ್ಷ ಕೋಟಿಗಳು ರಿಟರ್ನ್ ಅಪ್ ಆಗಿದ್ದ ಹೆಸರಿಂದನೇ ಕಂಪ್ನಿ ತೊಗೊಂಡೋಗೋದು, ಸಾಲ ತೊಗೊಂಡೋಗೋದು, NP ಆಗೋದು, ಮಾಫ್ ನಮಗರ್ಧ ನಿಮಗರ್ಧ ಅನ್ನೋ ವಾದಗಳು ಇಲ್ಲಿ ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಈ ಬೆಲೆ ಏರಿಕೆ ಇವತ್ತು ಎಲ್ಲರಿಗೂ ಬರೀ ಬಿಸಿ ಅಷ್ಟೇ ಅಲ್ಲ, ಸುಡುತ್ತೈತಿ ನಿಶ್ಚಿತವಾಗಿಯೂ, ಕಾಡ್ತೈತಿ ನಿಶ್ಚಿತವಾಗಿಯೂ. ಯಾಕಂದ್ರೆ ಕೊಳ್ಳುವ ಶಕ್ತಿ ಇಲ್ಲದಾಗ ಮತ್ತಷ್ಟು ತುಟ್ಟಾದ್ರೆ ಬದುಕು ಮತ್ತೆ ನರಕ ಆಗ್ತಾ ಹೋಗ್ತಂತ ಹೇಳ್ತಾ ಈ ಬೆಲೆ ಏರಿಕೆ ಬಿಸಿಯನ್ನು ತನ್ನಗೆ ಹೆಂಗೆ ಮಾಡ್ತಾರೆ ನಮ್ಮ ಸಿದ್ದರಾಮಯ್ಯರು ಅನ್ನೋದನ್ನು ನೋಡೋಣ. ಮುಂದಿನದರೆ ಮೋಸ್ಟ್ಲಿ ಮಾಡಲಿಕ್ಕೆ ಅಷ್ಟು ಸುಲಭವಿಲ್ಲ, ಮಾಡಲಿಕ್ಕೂ ಇಲ್ಲ. ಆದರೂ ಮಾಡಲಿ ಅಂತ ಎಲ್ಲ ಕೆಲಸ ಮಾಡೋ ಬಯಕೆ. ಈ ಒಂದು ಹಾಲು ತುಟ್ಟಿ, ವಿದ್ಯುತ್ ತುಟ್ಟಿ,
ಅದೇ ಕಾಲಕ್ಕೆ ಇಂಧನ ತುಟ್ಟಿ, ಇಂಧನ ಅಂದರೆ ಪೆಟ್ರೋಲ್ ಡೀಸೆಲ್ ಇಲ್ಲ, ಬಿಯರ್ ತುಟ್ಟಿ, ರಸ್ತೆಗಳ ತೆರಿಗೆ ಹೆಚ್ಚಾಗಿಬಿಡ್ತು ಎಲ್ಲನೂ. ಹೀಗಾಗಿ ಕೇಂದ್ರ ಸುಂಕ ಹೆಚ್ಚೋದು, ರಾಜ್ಯದ ಹೆಚ್ಚೋದು, ಇನ್ನು ಯಾರಿಗೆ ಹೇಳೋದಪ್ಪ, ನಮ್ಮ ನೋವನ್ನು ಯಾರಿಗೆ ಹೇಳೋದು ಅನ್ನುವಂಥ ಪರಿಸ್ಥಿತಿ ಇವತ್ತು ನಮ್ಮೆಲ್ಲ ಜನಸಾಮಾನ್ಯರು ಆಗ್ಯದ. ಜನಸಾಮಾನ್ಯರು ಯಾವ ರೀತಿ ಇದಕ್ಕೆ ಸ್ಪಂದಿಸ್ತಾರೆ ನೋಡ್ತಾ ನಮ್ಮ ಮನಸ್ಸಿಗೆ ಕೆಲವು ಮಾತುಗಳ ಬೆಲೆ ಏರಿಕೆ ಬಂದಾಗೆ 2 ಮಾತು ಮಾತಾಡಿದ್ವಿ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗಬೇಡ್ರಿ. S60 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯಕ್ಕಾಗಿರಲಿ ವಂದನೆಗಳು.